ಟೋಟಲಿ 500 ಎಕರೆ ಬಿತ್ತನೆ ಮಾಡಿದ್ದೇವೆ ನಾವು ಕಬ್ಬಿನೂರಾರು. ಒಂದು 60-70 ಮಂದಿ ನಾವು ಬಿತ್ತನೆ ಮಾಡಿದ್ದಾರೆ. ಏನಾಗಿದೆ ಅಂದ್ರೆ ಮಳೆ ಅಂತೂ ನಿರೀಕ್ಷೆ ಇಲ್ಲ, ಟೋಟಲಿ ಕೊಲ್ಯಾಪ್ಸ್ ಆಗಿದೆ. ಆಮೇಲೆ ನೀರಾವರಿ ಆಶ್ರಯಂತ್ರ ಬಿತ್ತಿದ್ದಾರೆ. ಇದನ್ನು ನೀರಾವರಿ ಆಶ್ರಯಂತ್ರ ಬಿತ್ತಿದ್ದಾರೆ ಪರಿಸ್ಥಿತಿನ ಈ ಪರಿಸ್ಥಿತಿ ಆಗೈತಿ. ಒಣ ಬೇಸಾಯ ಬಿತ್ತಾರೆ, ಅದು 75% ಐತ್ರಿ. ಅದು ಹೋಲಿ ಈ ಟೋಟಲಿ ಒಳಗೆ 25% ನಾವು ನೀರಾವರಿ ಒಂದು 60-70 ಬೋರ್ ಅದ ನಮ್ಮೂರಾಗ. ಅವರೆಲ್ಲ ನೀರಾವರಿ ಆಶ್ರಯದ ಬಿತ್ತಿದಾರು. ಅದು ಮೆಳಕಿ ಒಡೆದ 75% ಹುಟ್ಟಿಲ್ಲ, 25% ಹುಟ್ಟೈತಿ. ಸರ ಏನಾಗೈತೆ ರೀ ಅಂದ್ರೆ ನಾವು ಉಳಿದ ಪೀಕ್ಗಳು ಉದ್ದು ಹೆಸರು ಎಲ್ಲ ಬಿತ್ತಿದ್ದೀವಿ ಸರ. ಉಳ್ದಿದ್ದು ನಾವು ಜೀವ ಇಟ್ಕೊತಿದ್ದು ಉಳ್ಳಾಗಡ್ಡಿ ಬೀಜದ ಮೇಲೆ ನಾವು ಜೀವ ಇಟ್ಕೊಂಡು ಪ್ರತಿಯೊಬ್ಬರು ನೀರಾವರಿ ಒಳಗೆ ಇಲ್ಲಿ ರೈತರು ಏನು ಬಂದವಲ್ಲ, ನಾವು ಉಳ್ಳಾಗಡ್ಡಿ ಏನೋ ಒಂದು ರೇಟ್ ಜಾಸ್ತಿ ಆಕೈತೆ ಅಂತೇಳಿ ಉಳ್ಳಾಗಡ್ಡಿ ಬೀಜದ ನಾವು ಇಟ್ಕೊಂಡಿದ್ದೀವಿ ಸರ. ಅದೇನಾಗ್ಬಿಡ್ತಿ ಯಾವ ಪೀಕ್ನು ಇದು ಪಂಚಗಂಗಾ ಏನು ಹಾಕ್ಯಾರಲ್ಲ ಸರ್, ಯಾವ ಒಂದು ನಮ್ಮ ಮೆಳಿಕ್ ನಾಟಿಲ್ಲ, ಏನಾಗಿಲ್ಲ ಸರ್. ಈಗ ಏನಂತಾರೆ ಡಿಸ್ಟ್ರಿಬ್ಯೂಟರ್ ಕೇಳಿದ್ರ ಹಿಂಗೆ ಹುಟ್ಟಿಲ್ಪ ಅಂತ ಕೇಳಿದ್ರೆ ಏನು ಹೇಳ್ತಾರೆ? ಹೋಗಿ ಕೇಳಿದ್ರು ಇಲ್ಲ ಸರ್, ನಾವು 7-8 ವರ್ಷದಿಂದ ಪಂಚಗಂಗಾ ಎಲ್ಲ ರೈತರು ಏನೈತಲ್ಲ, ಇದು ಒಂದೇ ಅಲ್ಲ, ಉತ್ತರ ಕರ್ನಾಟಕ ರೈತರು ಎಲ್ಲರೂ ಕೂಡಿ ನಾವು ಪಂಚಗಂಗಾ ಸೀಡ್ಸ್ ಒಂದು ಬ್ರ್ಯಾಂಡ್ ಆಗಿತ್ತು ಸರ್. ಇದು ಈಗ ಏನಾಗ್ಬಿಟ್ಟೈತಪ್ಪ ಅಂತಂದ್ರೆ ಇದನ್ನು ಬಿತ್ತಿದೀವಲ್ಲ ನಾವು, ಬಿತ್ತಿದ್ಗಳು ಇದಷ್ಟು ನಮಗೆ ರಿಸಲ್ಟ್ ಫೇಲ್ ಆಗಿತ್ತು ಸರ್. ಇದು ಸೊ ಇದಿಷ್ಟು ಅಂದರೆ ನೀರಾವರಿ ಅವಲಂಬಿತ ಇರ್ತಕ್ಕಂಥ ರೈತರು ಸುಮಾರು 500ಕ್ಕೂ ಹೆಚ್ಚು ಎಕರೆ ಪಂಚಗಂಗಾ ಒಂದು ತಳಿಯನ್ನು ಅಂದರೆ ಈ ಒಂದು ಪಾಕೆಟನ್ನು ತೆಗೆದುಕೊಂಡು ಅಂದರೆ ಈರುಳ್ಳಿ ಬೆಳೆ ಅಂದರೆ ಬೀಜವನ್ನು ತೆಗೆದುಕೊಂಡು ಬಿತ್ತನೆ ಮಾಡಿದರು. ಸದ್ಯಕ್ಕೆ ಸರಿಯಾಗಿ ಹುಟ್ಟಿದಿರೋ ಕಾರಣಕ್ಕೆ ರೈತರು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಭೇಟಿಯನ್ನು ನೀಡಿದ್ದಾರೆ. ಜೊತೆಗೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮಗೆ ಸೂಕ್ತವಾದಂತಹ ಪರಿಹಾರನ ಕೊಡಬೇಕು ಅನ್ನೋದು ರೈತರ ಆಗ್ರಹವಾಗಿದೆ.